ಸ್ನೇಹಿತರೆ, ಟ್ರೂ ಕಾಲರ್ ಆಪ್ ನಲ್ಲಿ ಇನ್ಕೋಗ್ನಿಟೋ ಮೋಡ್ ಅನ್ನ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಇನ್ಕೋಗ್ನಿಟೋ ಮೋಡ್ ಅಂದ್ರೆ ನಾವು ಯಾವ್ದಾದ್ರು ಬೇರೆಯವರ ಒಂದು ಹೆಸರನ್ನ ಸರ್ಚ್ ಮಾಡಿದ್ರೆ ಅಥವಾ ಅವರ ಪ್ರೊಫೈಲ್ ನ ವಿಸಿಟ್ ಮಾಡಿದ್ರೆ ಅವ್ರಿಗೆ ತೋರಿಸೋದಿಲ್ಲ ಸ್ನೇಹಿತರೆ. ಅದಕ್ಕೆ ಇನ್ಕೋಗ್ನಿಟೋ ಮೋಡ್ ಅಂತಾರೆ. ಅದನ್ನ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಟ್ರೂ ಕಾಲರ್ ಆಪ್ ನಲ್ಲಿ ನಾವು ಇನ್ಕೋಗ್ನಿಟೋ ಮೋಡ್ ಅನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ನಾವು ಪ್ರೀಮಿಯಂ ನಲ್ಲಿ ಪರ್ಚೇಸ್ ಮಾಡಿರಬೇಕು. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾವ ರೀತಿ ನಾವು ಪ್ರೀಮಿಯಂ ನ ಟ್ರೂ ಕಾಲರ್ ನಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಅಂತ. ನಾವು ಪರ್ಚೇಸ್ ಮಾಡಿದ್ರೆ ಮಾತ್ರ ಅಲ್ಲಿ ಇನ್ಕೋಗ್ನಿಟೋ ಮೋಡ್ ಅನ್ನೋದು ನಮಗೆ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಇಲ್ಲಿ ನೋಡಬಹುದು, ನಾನು ಮೊದಲು ಟ್ರೂ ಕಾಲರ್ ಆಪ್ ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ಆಪ್ಷನ್ ಇರುತ್ತೆ ಅಂತ ನಾನು ತೋರಿಸ್ತೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಪ್ರೀಮಿಯಂ ಫೀಚರ್ಸ್ ಗಳೆಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ, ನೋಡಬಹುದು ಲಿಸ್ಟ್ ಇಲ್ಲಿ. ಈ ಒಂದು ಫೀಚರ್ ನಲ್ಲಿ ನಮ್ಮ ಒಂದು ಇನ್ಕೋಗ್ನಿಟೋ ಮೋಡ್ ಅಂತ ಒಂದು ಆಪ್ಷನ್ ಕೂಡ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇನ್ಕೋಗ್ನಿಟೋ ಮೋಡ್ ಅಂತ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಸರ್ಚ್ ವ್ಯೂ ಪ್ರೊಫೈಲ್ಸ್ ಪ್ರೈವೇಟ್ಲಿ ಅಂತ ಇಲ್ಲಿ ನೋಡಬಹುದು. ಈ ಒಂದು ಬಟನ್ ಅನ್ನೋದು ಆಕ್ಟಿವೇಟ್ ಇದೆ. ಮೇಲ್ಗಡೆ ನೋಡಬಹುದು ಈ ಒಂದು ಸರ್ಚ್ ಪ್ರೊಫೈಲ್ ಪ್ರೈವೇಟ್ಲಿ ಅಂತ ಅದು ಕೂಡ ಬರ್ತಾ ಇದೆ. ಅಂದ್ರೆ ಪ್ರೊಫೈಲ್ ನ ವಿಸಿಟ್ ಮಾಡಿದ್ರು ಕೂಡ ಬೇರೆಯವ್ರಿಗೆ ತೋರಿಸೋದಿಲ್ಲ. ಅದೇ ರೀತಿ ನಾವು ಪ್ರೊಫೈಲ್ ನ ಸರ್ಚ್ ಮಾಡಿದ್ರು ಕೂಡ ಇಂಥವ್ರು ಸರ್ಚ್ ಮಾಡಿದ್ರೆ ಅಂತ ಅವ್ರಿಗೆ ತೋರಿಸೋದಿಲ್ಲ ಸ್ನೇಹಿತರೆ. ಈ ಒಂದು ಆಪ್ಷನ್ ಕೂಡ ನೀವು ಆನ್ ಮಾಡ್ಕೋಬಹುದು. ಎರಡು ಆಪ್ಷನ್ಸ್ ನ ನೀವು ಆನ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಪ್ರೊಫೈಲ್ ಅನ್ನೋದು ಇನ್ಕೋಗ್ನಿಟೋ ಮೋಡ್ ನಲ್ಲಿ ಹೋಗುತ್ತೆ. ನೀವು ಯಾವುದೇ ಪ್ರೊಫೈಲ್ ನ ಸರ್ಚ್ ಮಾಡಿದ್ರೆ ಅಥವಾ ಯಾವುದೇ ಒಂದು ಪ್ರೊಫೈಲ್ ನ ವಿಸಿಟ್ ಮಾಡಿದ್ರೆ ಅಂದ್ರೆ ಬೇರೆಯವರು ಪ್ರೀಮಿಯಂ ನ ತಗೊಂಡ್ರೆ ಮಾತ್ರ ಅವ್ರಿಗೂ ಕೂಡ ತೋರಿಸುತ್ತೆ. ಅದೇ ರೀತಿ ನೀವು ಇಲ್ಲಿ ಸರ್ಚ್ ಮಾಡಿದ್ರು ಕೂಡ ಅವರು ಪ್ರೀಮಿಯಂ ತಗೊಂಡಿದ್ರು ಕೂಡ ಅವರಿಗೆ ತೋರಿಸೋದಿಲ್ಲ. ಈ ರೀತಿ ನಾವು ಟ್ರೂ ಕಾಲರ್ ಆಪ್ ನಲ್ಲಿ ಇನ್ಕೋಗ್ನಿಟೋ ಮೋಡ್ ಅನ್ನು ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.